ಸರ್ ಮೊದಲನೇದಾಗಿ ಹೇಳೋದಾದ್ರೆ ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈಗ RCB ಏನು ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರ ದಿಢೀರ್ನೆ ಘೋಷಣೆ ಮಾಡಾಕಂತ ಅಂದ್ರೆ RCB ತಂಡದ ಕ್ರಿಕೆಟ್ ಆಟಗಾರರುಗಳನ್ನ ಅಭಿನಂದಿಸಬೇಕು ಅಂತೇಳಿ ಏನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ನಿಜಕ್ಕೂ ಸಹ ಇದು ಒಂದು ಆಲೋಚನೆ ವಿವೇಚನೆ ಇಲ್ಲದೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ನೇರವಾಗಿ ಕಣ್ಣು ಕಾಣಿಸುತ್ತೆ. ಯಾಕಂದ್ರೆ ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದ ಸಿಟಿ ಆಗಿರೋದ್ರಿಂದ ನಾವು ಉಚಿತವಾದಂತಹ ಒಂದು ಪ್ರವೇಶ ಅಂತ ಇವರು ಸರ್ಕಾರವರು ಹೇಳಿದಾಗ ಸರ್ವೇ ಸಾಮಾನ್ಯವಾಗಿ ಜನರು ಲಕ್ಷಾಂತರ ಜನ ಸೇರ್ತಕ್ಕಂಥದ್ದು ಸಹಜವಾದ ಒಂದು ಮನಸ್ಥಿತಿ, ಜನರ ಮನಸ್ಥಿತಿ. ಇವತ್ತಿನ ಕ್ರೇಜ್ ಅಲ್ಲಿ ಕ್ರಿಕೆಟ್ ಜನಗಳು ಮುಗಿ ಬೀಳ್ತಕ್ಕಂಥದ್ದೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಇವರು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದಾರೆ. ಯಾವುದೇ ರೀತಿಯ ಪೊಲೀಸ್ ಭದ್ರತೆಗಳನ್ನ ಕರೆಕ್ಟ್ ಆಗಿ ಒಂದು ಒಳ್ಳೆ ರೀತಿ ನಿಯೋಜನೆ ಮಾಡಿದ ಹಾಗೆ ಇವರು ಏಕಾಏಕಿ ಇಷ್ಟೊಂದು ಲಕ್ಷ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದ್ರೂ ಕೂಡ ಇವರು ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಇದೊಂದು ದುರ್ದೈವ. ಇಟ್ಕೋಬಾರ್ದಾಗಿತ್ತು ಇದನ್ನ. ಯಾಕಂದ್ರೆ ಇನ್ನೂ 2 ದಿನ ಬಿಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸಬಹುದಾಗಿತ್ತು. ಅಂತದ್ದೇನು ಸಮಸ್ಯೆ ಆಯ್ತಿರ್ಲಿಲ್ಲ, ಅವತ್ತೇ ಮಾಡ್ತಕ್ಕಂಥದ್ದೇನೋ ಆಗಿರ್ಲಿಲ್ಲ. ಹಾಗಾಗಿ ನಿಜಕ್ಕೂ ಸಹ ಆಗಿರ್ತಕ್ಕಂಥದ್ದು ತುಂಬಾ ಅದು ನೋಡಿದ್ರೆ ಈಗ 11 ಜನ ಏನು ಕಾಲ್ತುಳಿಕೆ ಒಳಗಾಗಿ ಸಾವು ಅನುಭವಿಸಿದ್ದಾರೆ. ನಿಜಕ್ಕೂ ಸಹ ಒಂದು ಕರಳಿ ಹಿಡಿತಕ್ಕಂಥ ಒಂದು ದೃಶ್ಯಾವಳಿಗಳು ಅದನ್ನ ನೋಡಕ್ಕಾಗದ್ರೆ ನಮಗೂ ಸಹ ಹೊಟ್ಟೆ ಉರಿದೋಯ್ತು ನೋಡ್ಬಿಟ್ಟು ಅವತ್ತು. ಆದ್ರೆ ವಿಧಿ ಆಟದಲ್ಲಿ ಪಾಪ ಯಾರೋ ಮಾಡಿದ ತಪ್ಪುಗಳಿಗೆ ಪಾಪ ಅಮೂಲ್ಯ ಜೀವಗಳು ಬೆಲೆ ತೆರ್ತಕ್ಕಂಥದ್ದೆಲ್ಲ ಆಗಿದೆ. ಹಂಗಾಗಿ ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಹೇಳಿ ನನ್ನ ಸರ್ಕಾರಕ್ಕೆ ನನ್ನ ಮನವಿ. ಸರ್, ಇಲ್ಲಿ ಈಗ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಏನು ಬೆಂಗಳೂರು ನಗರದ ಕಮಿಷನರ್ ದಯಾನಂದ್ ಮತ್ತೆ ಹಲವಾರು ಜನ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತುಗೊಳಿಸತಕ್ಕಂಥ ಏನೋ ಒಂದು ಕೆಲಸ ಇದೆ. ನಿಜಕ್ಕೂ ಸಹ ಇದೊಂದು ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾದಂತಹ ಒಂದು ಇದು ಎದ್ದು ಕಾಣಿಸ್ತಾ ಇದೆ ಮನಸ್ಥಿತಿ. ಯಾಕಂದ್ರೆ ಈಗ ಪೊಲೀಸ್ ಅಧಿಕಾರಿಗಳು ಅವರು ಸಹ ಮನುಷ್ಯರೇ. ರಾತ್ರಿ ಎಲ್ಲ ಕ್ರಿಕೆಟ್ ಸ್ಪೋರ್ಟ್ಸ್ ನಡೆದಿದೆ. ಆ ಕ್ರಿಕೆಟ್ನ ಬಂದೋಬಸ್ತಲ್ಲಿ ಎಲ್ಲ ಹಲವಾರು ಅಭಿಮಾನಿಗಳು ಆಚರಣೆ ಮಾಡ್ಕೊಂಡು ಎಲ್ಲ ಕಡೆಯೂ ಸಹ ರಸ್ತೆಗಳಲ್ಲಿ, ಸಿಟಿ ನಗರಗಳಲ್ಲಿ, ಸರ್ಕಲ್ಗಳಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನೋಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ಭದ್ರತೆ ಕೊಡಬೇಕಾದದ್ದು ಪೊಲೀಸರು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ನೈಟ್ ಎಲ್ಲ ರಾತ್ರಿ ಎಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬೆಳಗಿನ ಜಾವ ದಿಢೀರ್ನೆ ಏಕಾಏಕಿ ಈ ತರ ಕಾರ್ಯಕ್ರಮವನ್ನು ಇವರು ಏನು ಹಮ್ಮಿಕೊಂಡು ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದೆಲ್ಲ ಆಗಿದೆ. ಇದು ಎಲ್ಲ ಒಂದು ಕಡೆಯಿಂದ ಪೊಲೀಸರನ್ನ ಈಗ ನಿಯೋಜನೆ ಮಾಡ್ತಕ್ಕಂಥದ್ದಕ್ಕೂ ಸಹ ಸರ್ಕಾರಕ್ಕೆ ತಕ್ಷಣವೇ ಆಗಿಲ್ಲ. ಜೊತೆಗೆ ಈಗ ಪೊಲೀಸರ ಮೇಲೆ ಸರ್ಕಾರದ ಪ್ರತಿನಿಧಿಗಳು ಅನ್ಸ್ಕೊಂತಕ್ಕಂಥ ಯಾರು ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿ ಅವರು ಮತ್ತೆ ಗೃಹ ಇಲಾಖೆಯ ಹೋಮ್ ಮಿನಿಸ್ಟರ್ ಅವರು, ಇವ್ರುಗಳು ನಿಂತು ಅದನ್ನ ಒಂದು ಸುವ್ಯವಸ್ಥಿತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಪೊಲೀಸರನ್ನ ನಿಯೋಜನೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಾಗಿತ್ತು? ಈಗ ಪೊಲೀಸ್ನವರು ಇಲ್ಲ ಅಂದ್ರೆ ನಾವು ಒಂದು ದಿನ ಪೊಲೀಸ್ನವರು ಇಲ್ಲ ಅಂತಂದ್ರೆ ಒಬ್ರು ಸಹ ನಾವು ನೆಮ್ಮದಿ ನಿದ್ರೆ ಮಾಡಕ್ ಆಗಲ್ಲ. ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಮಾತು ಕಾನೂನು ಚೌಕಟ್ಟಿನಲ್ಲಿ. ಹಾಗಾಗಿ ಪೊಲೀಸ್ನವರು ಸಹ ಮನುಷ್ಯರೇ. ಅವರು ನಿದ್ರೆ ಮಾಡ್ಬೇಕು, ಊಟ ಮಾಡ್ಬೇಕು. ಅವ್ರಿಗೂ 2 ಕೈ, ಏನು ದೊಡ್ಡ ಮಟ್ಟದಲ್ಲಿ ಆಂಜನೇಯ ಶಕ್ತಿ ಬಂದ್ಬಿಡ್ತದೆ ಅವ್ರಿಗೆ. ಹಾಗಾಗಿ ಪೊಲೀಸವರು ಸಹ ಮನುಷ್ಯ ಆಗಿರೋದ್ರಿಂದ ಇವರು ಪೊಲೀಸ್ನವರನ್ನ ತಲೆದಂಡ ಮಾಡಿರ್ತಕ್ಕಂಥದ್ದು ಇದು ಕಾನೂನು ಬಾಹಿರವಾದಂತಹ ಒಂದು ಬೆಳವಣಿಗೆ. ಈ ರೀತಿಯಾದಂತಹ ಬೆಳವಣಿಗೆ ಹಾಕೊಡುದು. ನಾನಂತೂ ಈ ಮೂಲಕವಾಗಿ ಏನು ಪೊಲೀಸಿನವರನ್ನ ತಲೆದಂಡ ಆಗಿರ್ತಕ್ಕಂಥ ಒಂದು ಕೆಲಸ ಇದೆ ಅದನ್ನ ಖಂಡಿಸ್ತೀನಿ. ಜೊತೆಗೆ ಮಾನ್ಯ ಸರ್ಕಾರ ಕೂಡಲೇ ಅವರ ಅಮಾನತುಗಳನ್ನ ವಾಪಸ್ ಪಡಿಬೇಕು. ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಅವರು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ಕೊ ಹೋಗೋದಕ್ಕೆ ಒಂದು ಆತ್ಮಸ್ಥೈರ್ಯಗಳನ್ನ ತುಂಬತಕ್ಕಂಥದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ಒಂದು ಸರ್ಕಾರ ಇರ್ಬೋದು, ಅದಕ್ಕೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾದಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದೆಲ್ಲ ಆಗ್ಬೇಕಾಗತ್ತೆ. ಸರ್, ಸರ್ಕಾರ ಈಗ 25 ಲಕ್ಷ ರೂಪಾಯಿ ದುಡ್ಡನ್ನು ಡಿಕ್ಲೇರ್ ಮಾಡಿದ್ದಾರೆ. ಈಗ ನೊಂದಂತ ಮತ್ತೆ ಸಾವಿಗೀಡಾದಂತ ಮೃತರಾದಂಥ ಕುಟುಂಬಗಳಿಗೆ ನಿಜಕ್ಕೂ ಅದೆಲ್ಲ ಯಾವ ಲೆಕ್ಕ ಸರ್? ಅವೆಲ್ಲ ಅವ್ರು ಹೇಳೋದು ಕರೆಕ್ಟ್. ಅದು ಏನು ಮೃತರಾದಂಥ ಮಕ್ಕಳುಗಳ ಪೇರೆಂಟ್ಸ್ಗಳು, ಪೋಷಕರು ಮಾತಾಡಿರ್ತಕ್ಕಂಥದ್ದೆಲ್ಲ ಆಗಿದೆ. ಅದು ನಿಜಕ್ಕೂ ಸಹ ಅವರ ಆಕ್ರಂದನ, ಅವರ ಆಕ್ರೋಶ, ಅವರ ಒಂದು ಏನು ಅವರ ಮಕ್ಕಳುಗಳು ಕಳ್ಕೊಂಡಿರ್ತಕ್ಕಂಥದ್ದು ಒಂದು ದುಃಖ ಏನಿದೆ, ಆ ದುಃಖದಲ್ಲಿ ಸರ್ವೇ ಸಾಮಾನ್ಯವಾಗಿ ಈಗ ಎಷ್ಟು ಕೋಟಿ ರೂಪಾಯಿ ಕೊಟ್ಟದನ್ನ ಬೆಲೆ ಕಟ್ಟಕ್ಕಾಗುತ್ತೆ ಅಮೂಲ್ಯ ಜೀವಗಳಿಗೆ. ಹಂಗಾಗಿ ಎಲ್ಲರೂ ಸಹ ಮಕ್ಕಳುಗಳು, ಚಿಕ್ಕ ಮಗು ಎಲ್ಲ ಹೆಚ್ಚು ಕಡಿಮೆ ಒಂದು 18-20 ವರ್ಷದಿಂದ 40 ವರ್ಷ ಒಳಗಡೆ ಆಗಿರ್ತಕ್ಕಂಥದ್ದು ಎಲ್ಲ ಯುವಕರೇ. ಅಂದ್ರೆ ನಾವಂತಕ್ಕಂಥದ್ದು ಯುವಕರೆಲ್ಲರೂ ಸಹ ಈ ದೇಶದ ಆಸ್ತಿಗಳು. ಹಾಗಾಗಿ ಅವರ ಅಮೂಲ್ಯ ಜೀವಗಳಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಅವರು 25 ಲಕ್ಷ ಅಲ್ಲ, ಕೋಟಿ ದುಡ್ಡು ಕೊಟ್ಟರು ಸಹ ಸಾಲದು. ಹಾಗಾಗಿ ದುಡ್ಡಿನಲ್ಲಿ ನಾವೇನು ಕೊಂಡ್ಕೊಂಡು ಅವ್ರನ್ನ ಅವ್ರ ಜೀವಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಈ ಪರಿಹಾರ ಕೊಡ್ತಕ್ಕಂಥದ್ದು ಬಿಡಿ, ಒಂದ್ ಕಡೆ ಬಿಡಿ, ಅದು ಪಾರ್ಟ್ ಆಫ್ ವರ್ಕ್ ಸರ್ಕಾರದ್ದು, ಅದು ಕೊಡ್ಲಿ, ಅದನ್ನ ಕರ್ತವ್ಯ ಅದರದ್ದು. ಯಾಕಂದ್ರೆ ಅವ್ರು ತಪ್ಪುಗಳು ಮಾಡಿದ್ದಾರೆ, ಕೊಡ್ಬೇಕಾಗತ್ತೆ. ಹಾಗಾಗಿ ಪಾಪ ಇಲ್ಲಿ ನಮ್ಮ ಇವರ ನಡುವಿನಲ್ಲಿ ಮಕ್ಕಳುಗಳು ಜೀವ ಕಳ್ಕೊಂಡು ಹೋಗ್ತಕ್ಕಂಥದ್ದು ನಿಜಕ್ಕೂ ಸಹ ಒಂದು ದುಃಖಕರವಾದಂತಹ ವಿಚಾರ. ಖಂಡಿತವಾಗ್ಲೂ ಸಹ ಈಗ ಏಕಾಏಕಿ ದಿಢೀರ್ನೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು.
ಆಯೋಜನೆ ಮಾಡಿ ಈಗ ಆಯೋಜನೆ ಮಾಡ್ತಕ್ಕಂಥ ಕ್ರಿಕೆಟ್ ಮಂಡಳಿಯ ಕೆಲವೊಂದು ಆಯೋಜಕರುಗಳ ಮೇಲೂ ಸಹ ಕ್ರಮ ತಗೊಂಡು ಅವರೆಲ್ಲ ಈಗ ಆಲ್ರೆಡಿ ಜೈಲಿಗೆಲ್ಲ ಹೋಗಿರ್ತಕ್ಕಂಥದ್ದೆಲ್ಲ ಆಗಿದೆ. ಆದ್ರೆ ಆಯೋಜನೆ ಮಾಡಿದವರು ಯಾರು? ಅವ್ರೇನಾದ್ರು ಹೇಳಿದ್ರೆ ನಿಮ್ಗೆ ಆಯೋಜನೆ ಮಾಡಿ ನಾವು ಮಾಡಿ ಬರ್ಕೊಂಬರ್ತೀವಿ ಅಂತ ಹೇಳಿದ್ರ? ನೀವೇ ತನ ಮಾಡಿರೋದು, ಸರ್ಕಾರ ತನ ಮಾಡಿರೋದು. ಹಾಗಾಗಿ ಸರ್ಕಾರದ ಪ್ರತಿನಿಧಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಇಲಾಖೆ ಏನಿದೆ, ನೀವುಗಳು ಆಯೋಜನೆ ಮಾಡಿರ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಮೊದಲು ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಡಿ. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಗೃಹ ಮಂತ್ರಿಗಳಿರ್ಬೋದು, ಮೊದಲು ನೀವು ರಾಜೀನಾಮೆ ಕೊಡಿ. ಆಮೇಲೆ ನೀವು ಮಗದೊಂದು ಸಣ್ಣ ಪುಟ್ಟದೇನಿರ್ತದೆ ಅದನ್ನ ಆ ಕಡೆ ಲೋಕಪಾಲಿಸಲಿರ್ತದೆ ಅಲ್ಲಿ ಗಮನ ಕೊಡ್ತಕ್ಕಂಥದ್ದೆಲ್ಲ ಮಾಡಿ ಮೊದಲು ನೀವು ರಾಜೀನಾಮೆ ಕೊಟ್ಟಾಗ ಆಗ ನಿಜಕ್ಕೂ ಸಹ ಇದಕ್ಕೊಂದು ಏನು ಈ ಒಂದು ಅಂದ್ರೆ ಕಾನೂನಿಗೆ ವಿರುದ್ಧವಾಗಿ ಜನರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡಿದಿರಿ. ಆಗ ನಿಜಕ್ಕೂ ಸಹ ನಿಮ್ಮ ರಾಜೀನಾಮೆ ಕೊಟ್ಟರೆ ಅದಕ್ಕೊಂದು ಅರ್ಥ ಬರ್ತದೆ. ಅದೇ ನಾನು ಹಲವಾರು ಕಡೆ ನೋಡ್ತಾ ಇದ್ದೀನಿ. ಈಗ ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದನ್ನ ಬಿಟ್ಟು ನಾವು ಜನರ ಪರವಾಗಿ, ಸಮಾಜದ ಪರವಾಗಿ, ಜನರ ಒಂದು ಏಳಿಗೆಗೋಸ್ಕರವಾಗಿ ಇರ್ತಕ್ಕಂಥದ್ದೆಲ್ಲ ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಇವರು ಕಾಂಗ್ರೆಸ್, ಬಿಜೆಪಿ ಮತ್ತೆ JDS ನವರು ವಿರೋಧ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ನವರು ಅದಕ್ಕೆ ಕೌಂಟರ್ ಕೊಡ್ತಕ್ಕ, ಅದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಸಂದರ್ಭದಲ್ಲಿ ನಾವು ಆಗಿರ್ತಕ್ಕಂಥ ತಪ್ಪುಗಳನ್ನ ಏನು ಅಂತ ಕಂಡುಹಿಡಬೇಕಾಗುತ್ತೆ. ಹಾಗಾಗಿ ನಾನಾದ್ರೂ ಹೇಳ್ತಕ್ಕಂಥದ್ದು ಇಷ್ಟೇ, ಗವರ್ನಮೆಂಟ್ ಲೆವೆಲ್ ಮಾತುಕತೆ ಆಡೋದಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡ್ತಕ್ಕಂಥ ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ.